1925ರಲ್ಲಿ ಮಹಾರಾಷ್ಟ್ರದ ನಾಗಪುರದಲ್ಲಿ ವಿಜಯದಶಮಿ ಎಂದು ಆರಂಭವಾದಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 2025 ಅಕ್ಟೋಬರ್ 2ನೇ ತಾರೀಕಿನ ವಿಜಯದಶಮಿ ಎಂದು 100 ವರ್ಷಗಳನ್ನ ಪೂರೈಸ್ತಾ ಇದೆ. ನಿನ್ನ ಹೆಸರು ಹೆಡ್ಗೇವಾರ್ ಅಲ್ಲ, ಹೆಡ್ಗವಾರ್. ನಿನಗೆ ತಲೆ ಕೆಟ್ಟಿದೆ ನಿನಗೆ. ಇವತ್ತಿಗೆ ಸಂಘ ತಲುಪಿರುವಂತಹ ಒಂದು ಕ್ಷೇತ್ರವನ್ನ ನೋಡಿದ್ರೆ, ಒಂದು ವ್ಯಾಪ್ತಿಯನ್ನ ನೋಡಿದ್ರೆ ಅವರಿಗೆಲ್ಲರಿಗೂ ಕೂಡ ಮುಖಕ್ಕೆ ಹೊಡೆದಂಗೆ ಆಗಿರ್ತಾ ಇದೆ. 1936ರಲ್ಲಿ ಮಹಾರಾಷ್ಟ್ರದಲ್ಲಿ ನಡೀತಾ ಇರತಕ್ಕಂತಹ RSS ಒಂದು ಕ್ಯಾಂಪ್ಗೆ ಗಾಂಧೀಜಿಯವರು ಭೇಟಿಯನ್ನ ಮಾಡ್ತಾರೆ. 1948 ಜನವರಿ 30ರಲ್ಲಿ ನಡೆದಂತಹ ಗಾಂಧೀಜಿಯ ಹತ್ಯೆಯ ನಂತರ RSS ಅನ್ನ ಮೊದಲನೇ ಬಾರಿ ಬ್ಯಾನ್ ಮಾಡಲಾಗುತ್ತೆ. 1963ರ ಗಣರಾಜ್ಯೋತ್ಸವದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಿಗೆ ಪೆರೇಡ್ನಲ್ಲಿ ಪಥಸಂಚಲನ ಮಾಡಲಿಕ್ಕೆ ನೆಹರೂರವರು ಅವಕಾಶವನ್ನ ಮಾಡಿಕೊಟ್ಟಿರ್ತಾರೆ. ಎಮರ್ಜೆನ್ಸಿಯನ್ನ ಸಂಘ ವಿರೋಧಿಸಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸಂಘವನ್ನ 2ನೇ ಸಲ ಬ್ಯಾನ್ ಮಾಡಲಾಗುತ್ತೆ. 1992ರಲ್ಲಿ ಡಿಸೆಂಬರ್ 6ನೇ ತಾರೀಕಿನಂದು ಅಯೋಧ್ಯೆಯಲ್ಲಿರುವಂತಹ ಬಾಬರ್ ಮಸ್ಜಿದ್ನ ಧ್ವಂಸದ ನಂತರ ಸಂಘವನ್ನ 3ನೇ ಸಲ ಬ್ಯಾನ್ ಮಾಡಲಾಗುತ್ತೆ. ಸಂಘ ಇರುವಂತಹ ಕ್ಷೇತ್ರಗಳೇನು, 1, 2? ಇವತ್ತಿಗೆ ಗಾದೆ ಹೇಗಿದೆ ಅಂತ ಹೇಳಿದ್ರೆ, ಆಡು ಮುಟ್ಟದ ಸೊಪ್ಪಿಲ್ಲ, ಸಂಘ ತಲುಪದೇ ಇರುವಂತಹ ಕ್ಷೇತ್ರ ಇಲ್ಲ ಅಂತ ಹೇಳಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 89,210 ಶಾಖೆಗಳನ್ನು ಭಾರತದಲ್ಲಿ ಹೊಂದಿದೆ. 51,800ಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ಶಾಖೆಯನ್ನು ನಡೆಸ್ತಾ ಇದೆ. 50 ಲಕ್ಷಕ್ಕೂ ಹೆಚ್ಚು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಭಾರತದಲ್ಲಿದ್ದಾರೆ. ಜೊತೆಗೆ 156 ದೇಶಕ್ಕೂ ಹೆಚ್ಚು ದೇಶಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವ್ಯಾಪಿಸಿಕೊಂಡಿದೆ. ಸಂಘ ಆರಂಭ ಆದಾಗ್ಲಿಂದನೂ ಕೂಡ ಇಲ್ಲಿಯವರೆಗೆ ಸಂಘದ ಉದ್ದೇಶ ಒಂದೇ. ಅದೇನಂತ ಹೇಳಿದ್ರೆ, ಭಾರತವನ್ನ ಮತ್ತೆ ಪರಮ ವೈಭವ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂತಹದ್ದು, ಭಾರತವನ್ನ ಮತ್ತೆ ವಿಶ್ವಗುರು ಮಾಡುವಂತಹದ್ದು. ಪರಂ ವೈಭವಂ ನೇತುಮೇತತ್ ಸ್ವರಾಷ್ಟ್ರಂ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಾರಿಧಿ ಯೂಟ್ಯೂಬ್ ಚಾನಲ್. ನಾನು ಶಶಾಂಕ ಹಿಂದೂ. ಹಿಂದಿನ ಅನೇಕ ವಿಡಿಯೋಗಳಲ್ಲಿ ದೇಶ ಧರ್ಮದ ಪರವಾದಂತಹ ಅನೇಕ ವಿಚಾರಗಳನ್ನು ನನ್ನ ಯೂಟ್ಯೂಬ್ ಚಾನಲ್ನ ಮುಖಾಂತರ ನೀವು ತಿಳ್ಕೊಂಡಿದ್ದೀರಾ. ಈ ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಬಂದಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಅದು RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇವತ್ತಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವಂತಹ ಹೆಸರನ್ನ ಕೇಳದೇ ಇರುವಂತಹ ವ್ಯಕ್ತಿಯೇ ಇಲ್ಲ ಅಂತ ಹೇಳಿ ನಾನು ಅಂದ್ಕೋತೀನಿ. ಅಂದ್ರೆ ಸಂಘ ಆ ಮಟ್ಟಿಗೆ ತನ್ನ ವ್ಯಾಪ್ತಿಯನ್ನ ಹೆಚ್ಚಿಸಿಕೊಂಡಿದೆ. ಇವತ್ತು ಸಂಘ ಸ್ಥಾಪನೆಯಾಗಿ 100 ವರ್ಷಗಳು ಸಂದಿದ್ದಾವೆ. ಅಂದ್ರೆ 1925ರಲ್ಲಿ ಮಹಾರಾಷ್ಟ್ರದ ನಾಗಪುರದಲ್ಲಿ ವಿಜಯದಶಮಿ ಎಂದು ಆರಂಭವಾದಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 2025 ಅಕ್ಟೋಬರ್ 2ನೇ ತಾರೀಕಿನ ವಿಜಯದಶಮಿ ಎಂದು 100 ವರ್ಷಗಳನ್ನು ಪೂರೈಸ್ತಾ ಇದೆ. ಈ ಸಮಯದಲ್ಲಿ ಸಂಘ ನಡೆದು ಬಂದಂತಹ ಹಾದಿ ಹೇಗಿತ್ತು, ಸಂಘದ ಹಿನ್ನೆಲೆ ಏನು, ಸಂಘದ ಉದ್ದೇಶ ಏನು, ಸಂಘದ ಆರಂಭದ ದಿನಗಳು ಹೇಗಿತ್ತು, ಸಂಘದ ಉತ್ಸವಗಳು ಯಾವ್ಯಾವುದು, ಸಂಘದ ಪರಿವಾರ ಸಂಘಟನೆಗಳು ಯಾವ್ಯಾವುದು, ಸಂಘದ ಸರಸಂಘ ಚಾಲಕರು ಯಾರ್ಯಾರು, ಸಂಘದ ಪ್ರಮುಖ ನಿರ್ಧಾರಗಳೇನು, ಸಂಘದ ಪ್ರಮುಖ ಕಾರ್ಯಗಳೇನು, ಸಂಘ ಈ ದೇಶಕ್ಕೆ ಏನೇನು ಕೊಡುಗೆ ಕೊಟ್ಟಿದೆ ಅನ್ನುವಂತಹ ಅನೇಕ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಈ ವಿಡಿಯೋವನ್ನ ಕೊನೆಯವರೆಗೆ ನೋಡಿ. 1925ರಲ್ಲಿ ಮಹಾರಾಷ್ಟ್ರ ರಾಜ್ಯದ ನಾಗಪುರ ಜಿಲ್ಲೆಯ ಮೋಹಿತೇವಾಡ ಅನ್ನುವಂತಹ ಒಂದು ಅಂಗಳದಲ್ಲಿ, ಒಂದು ಮೈದಾನದಲ್ಲಿ ಡಾಕ್ಟರ್ ಕೇಶವ ಬಲಿರಾಮ ಹೆಡಗೇವಾರ್ ಅನ್ನುವಂತಹ, ಅಂದ್ರೆ ಸಂಘದಲ್ಲಿರುವಂತಹವರಿಗೆ ಡಾಕ್ಟರ್ ಜಿ ಅಂತಲೇ ಪರಿಚಿತರಾಗಿರುವಂತಹ ಒಬ್ಬರು, ತಾನು ಈ ದೇಶದ ಸಂರಕ್ಷಣೆಗೋಸ್ಕರ, ಯುವಕರಲ್ಲಿ ಜಾಗೃತಿಯನ್ನ ಮೂಡಿಸೋಕೋಸ್ಕರ, ವ್ಯಕ್ತಿ ನಿರ್ಮಾಣ ಮಾಡಲಿಕ್ಕೋಸ್ಕರ ಒಂದು ಸಂಘಟನೆಯನ್ನ ಆರಂಭ ಮಾಡಬೇಕು ಅನ್ನುವಂತಹ ಯೋಚನೆ ಬರುತ್ತೆ. ಸ್ವತಃ ಕೇಶವ ಬಲಿರಾಮ ಹೆಡಗೇವಾರ್ ಅವರು MBBS ಅನ್ನ ಕಂಪ್ಲೀಟ್ ಮಾಡಿರ್ತಾರೆ. ಅವರು ಸ್ವತಃ ಡಾಕ್ಟರ್ ಆಗಿರ್ತಾರೆ. ಅವ್ರು ಯೋಚನೆ ಮಾಡುವಂತಹದ್ದು ವ್ಯಕ್ತಿಯಲ್ಲಿರುವಂತಹ ದೋಷಗಳನ್ನ, ರೋಗಗಳನ್ನ ನಿವಾರಿಸಬೇಕು ಅಂತ ಹೇಳಿ ಅಲ್ಲ, ಈ ದೇಶಕ್ಕೆ ಅಂಟಿರುವಂತಹ ರೋಗವನ್ನ ನಿವಾರಿಸಬೇಕು ಅಂತ ಹೇಳಿ ಆ ಮನುಷ್ಯ ಯೋಚನೆ ಮಾಡ್ತಾನೆ. ಜೊತೆಗೆ ಇವತ್ತಲ್ಲ ನಾಳೆ, ಅದಿನ್ 10 ವರ್ಷಕ್ಕೋ 15 ವರ್ಷಕ್ಕೋ 30 ವರ್ಷಕ್ಕೋ 40 ವರ್ಷಕ್ಕೋ ಒಂದಲ್ಲ ಒಂದು ದಿನ ಈ ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತೆ. ಆ ದೇಶದ ಸ್ವಾತಂತ್ರ್ಯ ಬರುತ್ತಲ್ಲ, ಅದನ್ನ ಉಳಿಸಿಕೊಳ್ಳುವಂತಹ ಯುವ ಪಡೆಯನ್ನ, ವ್ಯಕ್ತಿಗಳನ್ನ ನಾನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. 1925ರ ವಿಜಯದಶಮಿ ಎಂದು, ಆ ವರ್ಷದ ಸೆಪ್ಟೆಂಬರ್ 27ನೇ ತಾರೀಕು ವಿಜಯದಶಮಿ ಬಂದಿರುತ್ತೆ. ಆ ದಿನ
ಡಾಕ್ಟರ್ ಜಿ ಅವರು ಒಂದಷ್ಟು ಮಕ್ಕಳನ್ನ ಗುಂಪು ಕಟ್ಕೊಂಡು ಅವರಿಗೆ 1 ಗಂಟೆಯ ಶಾಖೆಯ ಮುಖಾಂತರ ಅಲ್ಲಿ ದಿನಚರಿ ಹೇಳ್ಕೊಡಲಾಗತ್ತೆ, ಅಮೃತ ವಚನ ಹೇಳ್ಕೊಡಲಾಗತ್ತೆ, ಆಟ ಆಡಿಸಲಾಗತ್ತೆ, ಸಂಘದ ಪ್ರಾರ್ಥನೆಯನ್ನು ಹೇಳ್ಕೊಡಲಾಗತ್ತೆ, ಒಂದು ದೇಶಭಕ್ತಿ ಗೀತೆಯನ್ನು ಹೇಳ್ಕೊಡಲಾಗತ್ತೆ. ತದನಂತರ ಸಂಘದ ಒಂದಷ್ಟು ವಿಚಾರಗಳನ್ನ, ದೇಶದ ಒಂದಷ್ಟು ವಿಚಾರಗಳನ್ನ ಹೇಳಿ ಅವರನ್ನು ಮನೆಗೆ ಕಳಿಸಲಾಗತ್ತೆ. ಪ್ರತಿದಿನ ಹೀಗೆ ಮಾಡ್ತಿರುವಂತಹದ್ದನ್ನ ನೋಡಿ ಅಲ್ಲೇ ಕಟ್ಟೆ ಮಾಡಿರುವಂತಹ ಒಂದಷ್ಟು ಜನ ಕೇಳ್ತಾರೆ, ಏನ್ ಮಾಡ್ತಾ ಇದೀಯಾ? ಅವ್ರು ಹೇಳ್ತಾರೆ, ದೇಶ ಕಟ್ಟೋ ಕೆಲಸ ಮಾಡ್ತಿದ್ದೀನಿ ಅಂತ. ಅವ್ರು ಹೇಳ್ತಾರೆ, ನಿನ್ನ ಹೆಸರು ಹೆಡ್ಗೇವಾರ್ ಅಲ್ಲ, ಹೆಡ್ಗವಾರ್, ನಿನಗೆ ತಲೆ ಕೆಟ್ಟಿದೆ ನಿನಗೆ, ಈ ಮಕ್ಕಳನ್ನ ಇಟ್ಕೊಂಡು ನೀನು ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಆದರೆ ಇವತ್ತಿಗೆ ಸಂಘ ತಲುಪಿರುವಂತಹ ಒಂದು ಕ್ಷೇತ್ರವನ್ನು ನೋಡಿದ್ರೆ, ಅಂದರೆ ಒಂದು ವ್ಯಾಪ್ತಿಯನ್ನು ನೋಡಿದ್ರೆ, ಸಂಘ ವಿಸ್ತರಿಸಿಕೊಂಡಿರುವಂತಹ ಒಂದು ಭಾಗವನ್ನು ನೋಡಿದ್ರೆ ಅವರಿಗೆಲ್ಲರಿಗೂ ಕೂಡ ಮುಖಕ್ಕೆ ಹೊಡೆದಂಗೆ ಆಗಿರ್ತಾ ಇತ್ತು ಅವರೇನಾದರೂ ಇಲ್ಲಿ ಇದ್ದಿದ್ದಿದ್ರೆ. ಸೊ ಆ ಮಟ್ಟಿಗೆ ಸಂಘ ವ್ಯಾಪಿಸಿಕೊಂಡಿದೆ. ಸಂಘ 1925ರಲ್ಲಿ ಆರಂಭ ಆಗತ್ತೆ. ತದನಂತರ ನಿಧಾನಗತಿಯಲ್ಲಿ ಪ್ರತಿ ರಾಜ್ಯಗಳಿಗೆ, ಪ್ರತಿ ಜಿಲ್ಲೆಗಳಿಗೆ, ಪ್ರತಿ ತಾಲೂಕುಗಳಿಗೆ, ಪ್ರತಿ ಹೋಬಳಿಗಳಿಗೆ, ಪ್ರತಿ ಗ್ರಾಮ ಪಂಚಾಯಿತಿಗಳಿಗೆ, ಪ್ರತಿ ಗ್ರಾಮಗಳಿಗೆ, ತದನಂತರ ಪ್ರತಿ ಮನೆಗಳಿಗೆ ತಲುಪಿ ಇವತ್ತು ಪ್ರತಿ ಮನಸ್ಸುಗಳಿಗೆ ತಲುಪಿಸುವಂತಹ ಕೆಲಸವನ್ನ ಸಂಘ ಮಾಡ್ತಾ ಇದೆ. ಸಂಘ ಆ ಮಟ್ಟಿಗಿನ ವ್ಯಾಪ್ತಿಯನ್ನು ತನ್ನದಾಗಿಸಿಕೊಂಡಿದೆ. ಇನ್ನ ಸಂಘ ನಡೆದು ಬಂದಂತಹ ಹಾದಿ, ಸಂಘದ ಪ್ರಮುಖ ಅಂಶಗಳನ್ನ ನೋಡ್ತಾ ಹೋದ್ರೆ 1925 ಸೆಪ್ಟೆಂಬರ್ 27ನೇ ತಾರೀಕಿನ ವಿಜಯದಶಮಿ ಎಂದು ಸಂಘ ಆರಂಭ ಆಗತ್ತೆ. ತದನಂತರ 1926 ಏಪ್ರಿಲ್ 17ನೇ ತಾರೀಕಿನಂದು ಸಂಘಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಅಂತ ಹೇಳಿ ನಾಮಕರಣವನ್ನ ಅಧಿಕೃತವಾಗಿ ಮಾಡಲಾಗುತ್ತೆ. 1936ರಲ್ಲಿ ಮಹಾರಾಷ್ಟ್ರದಲ್ಲಿ ನಡೀತಾ ಇರತಕ್ಕಂತಹ RSSನ ಒಂದು ಕ್ಯಾಂಪ್ಗೆ ಗಾಂಧೀಜಿಯವರು ಭೇಟಿಯನ್ನ ಮಾಡ್ತಾರೆ. 1940 ಜುಲೈ 3ನೇ ತಾರೀಕಿನಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಾಗಿ, 2ನೇ ಸರಸಂಘ ಚಾಲಕರಾಗಿ ಗುರೂಜಿರವರು ಮಾಧವ ಸದಾಶಿವ ಗೋಳ್ವಲ್ಕರ್ ಅವರು ಜವಾಬ್ದಾರಿಯನ್ನು ಸ್ವೀಕರಿಸ್ತಾರೆ. 1947 ಸೆಪ್ಟೆಂಬರ್ 15ನೇ ತಾರೀಕಿನಂದು ದೆಹಲಿಯಲ್ಲಿ 500 ಜನ ಸೇರಿರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗೆ ಗಾಂಧೀಜಿರವರು ಭೇಟಿ ಮಾಡಿದ್ದಲ್ಲದೆ ಸಂಘದ ವಿಚಾರವನ್ನ ಕುರಿತು 500 ಜನ ಸ್ವಯಂ ಸೇವಕರ ಮುಂದೆ ಅವರು ಭಾಷಣವನ್ನ ಮಾಡ್ತಾರೆ. 1948 ಜನವರಿ 30ರಲ್ಲಿ ನಡೆದಂತಹ ಗಾಂಧೀಜಿಯ ಹತ್ಯೆಯ ನಂತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ RSS ಅನ್ನ ಮೊದಲನೇ ಬಾರಿ ಬ್ಯಾನ್ ಮಾಡಲಾಗುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1952ರಲ್ಲಿ ಗೋರಕ್ಷಣಾ ಅಭಿಯಾನ ಅನ್ನುವಂತಹ ಒಂದು ದೊಡ್ಡ ಆಂದೋಲನವನ್ನ ಕೈಗೆತ್ತಿಕೊಳ್ಳುತ್ತೆ. 1962ರಲ್ಲಿ ನಡೆದಂತಹ ಭಾರತ ಮತ್ತು ಚೀನಾದ ಯುದ್ಧದಲ್ಲಿ ಭಾರತದ ಸೈನಿಕರಿಗೆ, ಭಾರತದ ಸೈನ್ಯಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೆರವನ್ನ ನೀಡಿತು, ಸಪೋರ್ಟ್ ಅನ್ನ ಮಾಡ್ತು, ಅವರಿಗೆ ಹೆಲ್ಪ್ ಮಾಡ್ತು ಅನ್ನೋ ಕಾರಣಕ್ಕೋಸ್ಕರ 1963ರ ಗಣರಾಜ್ಯೋತ್ಸವದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿಗೆ, ಸ್ವಯಂ ಸೇವಕರಿಗೆ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಪಥಸಂಚಲನ ಮಾಡಲಿಕ್ಕೆ ನೆಹರೂರವರು, ಆಗಿನ ಪ್ರಧಾನಮಂತ್ರಿ ಆದಂತಹ ನೆಹರೂರವರು ಅವಕಾಶವನ್ನ ಮಾಡಿಕೊಟ್ಟಿರ್ತಾರೆ. 1964ರಲ್ಲಿ ವಿಶ್ವ ಹಿಂದೂ ಪರಿಷತ್ ಅನ್ನುವಂತಹ ಸಂಘದ ದೊಡ್ಡ ಪರಿವಾರ ಕ್ಷೇತ್ರಗಳಲ್ಲಿ ಒಂದಾದಂತಹ ವಿಶ್ವ ಹಿಂದೂ ಪರಿಷತ್ನ ಆರಂಭ ಮಾಡಲಾಗುತ್ತೆ. 1973 ಜೂನ್ 5ನೇ ತಾರೀಕು ಮಧುಕರ ದತ್ತಾತ್ರೇಯ ಜಿ ಅವರು ಸಂಘದ 3ನೇ ಸರಸಂಘ ಚಾಲಕರಾಗಿ ತಮ್ಮ ಜವಾಬ್ದಾರಿಯನ್ನ ಸ್ವೀಕರಿಸ್ತಾರೆ. 1975 ಜುಲೈ 4ನೇ ತಾರೀಕು ಸಂಘವನ್ನ 2ನೇ ಸಲ ಬ್ಯಾನ್ ಮಾಡಲಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಆಗಿನ ಪ್ರಧಾನಿಯಾದಂತಹ ಇಂದಿರಾ ಗಾಂಧಿಯವರು ಹೇರಿದಂತಹ ಎಮರ್ಜೆನ್ಸಿಯನ್ನ ಸಂಘ ವಿರೋಧಿಸಿರುತ್ತೆ, ಅದರ ವಿರುದ್ಧ ಹೋರಾಟವನ್ನ ಮಾಡಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸಂಘವನ್ನ 2ನೇ ಸಲ ಬ್ಯಾನ್ ಮಾಡಲಾಗುತ್ತೆ. 1980ರಲ್ಲಿ ಸಂಘ ದೊಡ್ಡ ಒಂದು ಆಂದೋಲನಕ್ಕೆ ಕೈ ಹಾಕುತ್ತೆ. ಏನಂತ ಹೇಳಿದ್ರೆ, 1 ಕೋಟಿ ಮನೆಗಳಿಗೆ ಸಂಘವನ್ನ ತಲುಪಿಸುವಂತಹ ಒಂದು ಆಂದೋಲನಕ್ಕೆ ಸಂಘ ತನ್ನ ಹೆಜ್ಜೆಯನ್ನ ಇಡುತ್ತೆ. ಇನ್ನ 1992ರಲ್ಲಿ ಡಿಸೆಂಬರ್ 6ನೇ ತಾರೀಕಿನಂದು ಅಯೋಧ್ಯೆಯಲ್ಲಿರುವಂತಹ ಬಾಬರ್ ಮಸ್ಜಿದ್ನ ಧ್ವಂಸದ ನಂತರ ಸಂಘವನ್ನ 3ನೇ ಸಲ ಬ್ಯಾನ್ ಮಾಡಲಾಗುತ್ತೆ. ಇನ್ನು 2-3 ಬಾರಿ ಬ್ಯಾನ್ ಆದಂತಹ ಸಂಘಟನೆ ಅದೇನು ಸುಮ್ಮನೆ ಕೂತಿರ್ಲಿಲ್ಲ. ಏನಾಗಿತ್ತು ಅಂತ ಹೇಳಿದ್ರೆ, ಆ ಸಮಯದಲ್ಲಿ ಗುಪ್ತವಾಗಿ ಶಾಖೆಗಳನ್ನು ಮಾಡುವಂತಹದ್ದು, ಬೈಠಕನ್ನು ಮಾಡುವಂತಹದ್ದು, ಒಳಗಡೆ ಗುಪ್ತವಾಗಿ ಸಭೆಯನ್ನ ಸೇರಿಕೊಳ್ಳುವಂತಹದ್ದು, ಅಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹದ್ದು, ಈ ರೀತಿಯಾಗಿ ಅನೇಕ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ನನಗೊಂದು ಕಥೆ ನೆನಪಾಗುತ್ತೆ. ಏನಂತ ಹೇಳಿದ್ರೆ, ಸಂಘದ ಬೈಠಕ್ಗಳು, ಸಂಘದ ಶಾಖೆಗಳು, ಸಂಘದ ಮೀಟಿಂಗ್ಗಳು, ಸಂಘದ ಗುಂಪು ಬಣಗಳೆಲ್ಲೂ ಕೂಡ ಸೇರ್ಕೊಂಬಾರದು ಅಂತ ಹೇಳಿ ಸರ್ಕಾರ ಆದೇಶ ಮಾಡಿದಂತಹ ಸಮಯದಲ್ಲಿ ಸಂಘದ ಬೈಠಕ್ಗಳನ್ನ ಅಥವಾ ಸಂಘದ ಒಂದು ಶಾಖೆ ನಡೀತಾ ಇದೆ ಅಂತ ಹೇಳಿ ಹೇಗೆ ತೀರ್ಮಾನ ಮಾಡ್ತಿದ್ರು ಅಂತ ಹೇಳಿದ್ರೆ,
ಮನೆಯ ಹೊರಗಡೆ ಸಾಲಾಗಿ ಎಲ್ಲಿ ಚಪ್ಪಲಿ ಬಿಟ್ಟಿರ್ತಾರೋ ಅದನ್ನ ಅಲ್ಲಿ ಸಂಘಟನೆಯ ಕೆಲಸ ನಡೀತಾ ಇದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರು. ಅಂದ್ರೆ ಸಂಘದ ಶಿಸ್ತು ಆ ಮಟ್ಟಿಗಿತ್ತು. ಆ ಸಮಯದಲ್ಲಿ ಸಂಘದ ಹಿರಿಯರೆಲ್ಲ ಯೋಚನೆ ಮಾಡಿ ಚಪ್ಪಳಿಗಳನ್ನ ಗುಂಪಾಗಿ ಬಿಟ್ಟು ಹೋಗುವಂತಹದ್ದು, ಈ ರೀತಿಯಾದಂತಹ ಯೋಚನೆಗಳನ್ನ ಮಾಡಿ ಸಂಘವನ್ನ ಮುನ್ನಡೆಸಿಕೊಂಡು ಬಂದಿರ್ತಾರೆ. ಇನ್ನು 1994 ಮಾರ್ಚ್ 11ನೇ ತಾರೀಕಿನಂದು ರಾಜೇಂದ್ರ ಸಿಂಗ್ ಅವರು ಸಂಘದ 4ನೆಯ ಸರಸಂಘ ಚಾಲಕರಾಗಿ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. ಅವರು ಸಂಘದಲ್ಲಿರುವಂಥವ್ರಿಗೆಲ್ಲರಿಗೂ ಕೂಡ ರಜ್ಜು ಭಯ್ಯ ಅಂತ ಹೇಳಿ ಗೊತ್ತಿರುವಂಥವ್ರು. ಇನ್ನು 2000ನೇ ಇಸವಿಯಲ್ಲಿ ಮಾರ್ಚ್ 21ನೇ ತಾರೀಕಿನಂದು ಸಂಘದ 5ನೆಯ ಸರಸಂಘ ಚಾಲಕರಾಗಿ ಸುದರ್ಶನ್ ಜಿ ಅವರು ಜವಾಬ್ದಾರಿಯನ್ನು ತೆಗೆದುಕೊಂಡ್ರೆ 2009 ಮಾರ್ಚ್ 21ನೇ ತಾರೀಕಿನಂದು ಈಗಿರುವಂತಹ ಸರಸಂಘ ಚಾಲಕರಾದಂತಹ ಮೋಹನ್ ಜಿ ಭಾಗವತ್ ರವರು ಸರಸಂಘ ಚಾಲಕರಾಗಿ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. ಇವತ್ತಿಗೆ ಅಕ್ಟೋಬರ್ 2ನೇ ತಾರೀಕು ವಿಜಯದಶಮಿ, ಸಂಘ ಆರಂಭ ಆಗಿ 100 ವರ್ಷಗಳು ಸಂದಿದ್ದಾವೆ. ಸಂಘ 1925ರಿಂದ 2025ರವರೆಗೆ ಏನೇನು ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಂಡಿದೆ, ಸಂಘದ ನಡೆದು ಬಂದಂತಹ ಹಾದಿ ಏನು ಅನ್ನುವಂಥದ್ದನ್ನ ಇಲ್ಲಿಯವರೆಗೆ ತಿಳ್ಕೊಂಡಿದ್ದೀವಿ. ಇನ್ನು ಸಂಘದ ವಿವಿಧ ಪರಿವಾರ ಕ್ಷೇತ್ರಗಳಿದಾವಲ್ಲ, ಪರಿವಾರ ಸಂಘಟನೆಗಳಿದಾವಲ್ಲ, ಸಂಘ ಇರುವಂತಹ ಕ್ಷೇತ್ರಗಳೇನು, 1, 2? ಇವತ್ತಿಗೆ ಗಾದೆ ಹೇಗಿದೆ ಅಂತ ಹೇಳಿದ್ರೆ, ಆಡು ಮುಟ್ಟದ ಸೊಪ್ಪಿಲ್ಲ, ಸಂಘ ತಲುಪದೇ ಇರುವಂತಹ ಕ್ಷೇತ್ರ ಇಲ್ಲ ಅಂತ ಹೇಳಿ. ವಿದ್ಯಾರ್ಥಿಗಳ ನಡುವೆ ಕೆಲಸ ಮಾಡಲಿಕ್ಕೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇದೆ, ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಬಿಜೆಪಿ ಅನ್ನುವಂತಹದ್ದಿದೆ, ರೈತರ ನಡುವೆ ಕೆಲಸ ಮಾಡಲಿಕ್ಕೆ ಕಿಸಾನ್ ಸಂಘ ಇದೆ, ಹಾಗೆ ಕಾರ್ಮಿಕರ ನಡುವೆ ಕೆಲಸ ಮಾಡಲಿಕ್ಕೆ ಭಾರತೀಯ ಮಜ್ದೂರ್ ಸಂಘ ಇದೆ, ಸಂಸ್ಕಾರವನ್ನ ಕೊಡುವಂತಹ ದೃಷ್ಟಿಯಿಂದ ಸಂಸ್ಕಾರ ಭಾರತಿ ಇದೆ, ಹಿಂದೂ ಧರ್ಮವನ್ನ ಉಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಹಿಂದೂ ಸೇವಾ ಪ್ರತಿಷ್ಠಾನ, ಹಿಂದೂ ಜಾಗರಣ ವೇದಿಕೆ ಇದೆ, ಹಾಗೆ ಧರ್ಮದ ಸಂರಕ್ಷಣೆಗಾಗಿ ವಿಶ್ವ ಹಿಂದೂ ಪರಿಷತ್ ಇದೆ, ಅದರದ್ದೇ ಯುವ ಘಟಕವಾದಂತಹ ಬಜರಂಗ ದಳ ನಮ್ಮ ಮಧ್ಯೆ ಕೆಲಸ ಮಾಡ್ತಾ ಇದೆ, ಬುಡಕಟ್ಟು ಜನಾಂಗದವರ ಮಧ್ಯೆ ಕೆಲಸ ಮಾಡ್ಲಿಕ್ಕೋಸ್ಕರ ವನವಾಸಿ ಕಲ್ಯಾಣ ಇದೆ, ಗ್ರಾಮೀಣ ಭಾಗದಲ್ಲಿರುವಂತಹ ಮಕ್ಕಳಿಗೆ ಯಾರಿಗೆ ಟ್ಯೂಷನ್ಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರಗಳ ನಡುವೆ ಕೆಲಸ ಮಾಡ್ಲಿಕ್ಕೋಸ್ಕರ ಏಕಲ್ ವಿದ್ಯಾಲಯ ಇದೆ, ಶಿಕ್ಷಣದ ದೃಷ್ಟಿಯಿಂದ ಭಾರತೀಯ ಶಿಕ್ಷಣವನ್ನ ಹೆಚ್ಚು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅದು ವಿದ್ಯಾಭಾರತಿ ಇರಬಹುದು, ರಾಷ್ಟ್ರೋತ್ಥಾನ ಪರಿಷತ್ ಇರಬಹುದು, ಗುರುಕುಲಗಳಿರಬಹುದು, ಈ ರೀತಿಯಾಗಿ ಸಂಘ ನಡುವೆ ಕೆಲಸ ಮಾಡ್ತಾ ಇದೆ. ಕುಟುಂಬಗಳ ನಡುವೆ ಕೆಲಸ ಮಾಡ್ಲಿಕ್ಕೋಸ್ಕರ ಕುಟುಂಬ ಪ್ರಬೋಧನ ಇದೆ, ಹೆಣ್ಣು ಮಕ್ಕಳ ನಡುವೆ ಮಹಿಳೆಯರಿಗೋಸ್ಕರ ಕೆಲಸ ಮಾಡ್ಲಿಕ್ಕೋಸ್ಕರ ರಾಷ್ಟ್ರ ಸೇವಿಕಾ ಸಮಿತಿ ಇದೆ. ಇನ್ನು ಭಾರತದ ಆರ್ಥಿಕ ದೃಷ್ಟಿಯಿಂದ ಯೋಚನೆ ಮಾಡ್ಲಿಕ್ಕೋಸ್ಕರ ಸ್ವದೇಶಿ ಜಾಗರಣ ಮಂಚ್ ಇದೆ, ಹಿಂದೂಗಳ ಆರ್ಥಿಕ ದೃಷ್ಟಿಯಿಂದ ಯೋಚನೆ ಮಾಡ್ಲಿಕ್ಕೋಸ್ಕರ HEF ಇದೆ, ಅಂದ್ರೆ ಹಿಂದೂ ಎಕನಾಮಿಕ್ ಫೋರಂ ಇದೆ. ಇನ್ನು ಧರ್ಮ ಜಾಗೃತಿಯನ್ನ ಮೂಡಿಸ್ಲಿಕ್ಕೋಸ್ಕರ, ಧರ್ಮದ ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರ, ಮತಾಂತರ ಆದವ್ರನ್ನ ವಾಪಸ್ ವಾಪಸಿ ಮಾಡ್ಕೊಳ್ಳೋ ಕೆಲಸಕ್ಕೋಸ್ಕರ ಧರ್ಮ ಜಾಗರಣ ಕೆಲಸ ಮಾಡ್ತಾ ಇದೆ. ಇನ್ನು ಪರಿಸರ ಸಂರಕ್ಷಣೆಗೋಸ್ಕರ ಪರ್ಯಾವರಣ ಅನ್ನುವಂತಹ ಒಂದು ಆಯಾಮದಲ್ಲಿ ಸಂಘ ಕೆಲಸ ಮಾಡ್ತಾ ಇದೆ. ಇನ್ನ ಪತಿತರನ್ನ, ದಲಿತರನ್ನ ಸಮಾಜದಲ್ಲಿ ಒಂದೇ ರೀತಿಯಾಗಿ ಕಾಣಬೇಕು ಅನ್ನೋ ದೃಷ್ಟಿಯಿಂದ ಸಾಮಾಜಿಕ ಸಾಮರಸ್ಯ ಅನ್ನುವಂತಹ ಹೆಸರಿನಲ್ಲಿ ಸಂಘ ಕೆಲಸ ಮಾಡ್ತಾ ಇದೆ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ವಿಕಾಸ ಪರಿಷತ್ ಅನ್ನುವಂತಹ ಹೆಸರಿನಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗೆ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂತಹದ್ದು ಆರೋಗ್ಯ ಭಾರತಿ, ಜೊತೆಗೆ ವಿಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹದ್ದು ವಿಜ್ಞಾನ ಪರಿಷತ್, ಗ್ರಾಮಗಳಲ್ಲಿ ಗ್ರಾಮ ಉದ್ಧಾರಕ್ಕೋಸ್ಕರ ಕೆಲಸ ಮಾಡ್ತಾ ಇರುವಂತಹದ್ದು ಗ್ರಾಮ ವಿಕಾಸ, ಸಣ್ಣ ಸಣ್ಣ ಬುಡಕಟ್ಟು ಜನಾಂಗದವರ ನಡುವೆ ಅಲೆಮಾರಿಗಳಿಗೋಸ್ಕರ, ಹಕ್ಕಿಪಿಕ್ಕಿಗೋಸ್ಕರ ಕೆಲಸ ಮಾಡ್ತಾ ಇರುವಂತಹದ್ದು ಅದು ಗುಮಂತು ಅನ್ನುವಂತಹ ಒಂದು ಕೆಲಸದ ಮುಖಾಂತರ ಸಂಘ ಇವರುಗಳ ನಡುವೆ ಕೆಲಸ ಮಾಡ್ತಾ ಇದೆ. ಇನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಅನ್ನುವಂತಹ ಹೆಸರಿನಿಂದ ಕೆಲಸ ಮಾಡ್ತಾ ಇದೆ. ಜೊತೆಗೆ ಲಾಯರ್ಗಳ ನಡುವೆ ಅಧಿವಕ್ತಾ ಪರಿಷತ್ ಅನ್ನುವಂತಹ ಹೆಸರಿನಿಂದ ಕೆಲಸ ಮಾಡ್ತಾ ಇದೆ. ಸಹಕಾರ ಕ್ಷೇತ್ರದಲ್ಲಿ ಸಹಕಾರ ಭಾರತಿ ಅನ್ನುವಂತಹ ಹೆಸರಿನಿಂದ ಕೆಲಸ ಮಾಡ್ತಾ ಇದೆ. ಮುಸಲ್ಮಾನರಿಗೋಸ್ಕರ ರಾಷ್ಟ್ರೀಯ ಮುಸ್ಲಿಂ ಮಂಚ್ ಅನ್ನುವಂತಹ ಹೆಸರಿನಿಂದ ಕೆಲಸ ಮಾಡ್ತಾ ಇದೆ. ಇನ್ನು ನಿವೃತ್ತ ಸೈನಿಕರ ಮಧ್ಯೆ ಪೂರ್ವ ಸೈನಿಕ ಪರಿಷತ್ ಅನ್ನುವಂತಹ ಹೆಸರಿನಿಂದ ಕೆಲಸ ಮಾಡ್ತಾ ಇದೆ. ಇನ್ನ ಗಡಿಗಳನ್ನ ಪರಿಚಯಿಸುವಂತಹ ದೃಷ್ಟಿಯಿಂದ, ಗಡಿಗಳನ್ನ ಸಂರಕ್ಷಿಸುವಂತಹ ದೃಷ್ಟಿಯಿಂದ ಸರಹದ್ದು ಪರಿಷತ್ ಅನ್ನುವಂತಹ ಹೆಸರಿನಿಂದ ಕೆಲಸ ಮಾಡ್ತಾ ಇದೆ. ಶಿಕ್ಷಕರ ನಡುವೆ ಮಾಧ್ಯಮಿಕ ಶಿಕ್ಷಕ ಪರಿಷತ್ ಅನ್ನುವಂತಹ ಹೆಸರಿನಿಂದ ಕೆಲಸ ಮಾಡ್ತಾ ಇದೆ. ಜೊತೆಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಸಂಘ ಪ್ರಜ್ಞಾ ಪ್ರವಾಹ ಅನ್ನುವಂತಹ ಹೆಸರಿನಿಂದ ಕೆಲಸ ಮಾಡ್ತಾ ಇದೆ. IAS ಮತ್ತು IPS ಅಧಿಕಾರಿಗಳ ನಡುವೆ ಶಿಖರ ಅನ್ನುವಂತಹ ಒಂದು ಹೆಸರಿನಿಂದ ಸಂಘಟನೆ ಕೆಲಸವನ್ನ ಮಾಡ್ತಾ ಇದೆ. ಇನ್ನು ಸ್ವಾಮೀಜಿಗಳ ನಡುವೆ ಸಂತ ಪರಿಷತ್ ಅನ್ನುವಂತಹ ಹೆಸರಿನಿಂದ ಕೆಲಸ ಮಾಡ್ತಾ ಇದೆ. ಜೊತೆಗೆ ಸಣ್ಣ ಸಣ್ಣ ಉದ್ಯಮಿಗಳ ನಡುವೆ ಲಘು ಉದ್ಯೋಗ ಪರಿಷತ್ ಅನ್ನುವಂತಹ ಹೆಸರಿನಿಂದ ಕೆಲಸ ಮಾಡ್ತಾ ಇದೆ. ಇದೇ ರೀತಿ ಹೇಳ್ತಾ ಹೋದ್ರೆ 58ಕ್ಕೂ ಹೆಚ್ಚು ಸಂಘಟನೆಗಳು ಸಂಘದ ಪರಿವಾರ ಕ್ಷೇತ್ರಗಳಾಗಿ ಇವತ್ತು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. 30ಕ್ಕೂ ಹೆಚ್ಚನ್ನ ಹೇಳುವಂತಹ ಪ್ರಯತ್ನವನ್ನ ಮಾಡಿದ್ದೀನಿ. ಜೊತೆಗೆ ಈ ಸಂಘಟನೆಗಳ ಆಯಾಮಗಳಿದಾವಲ್ಲ ಅದು ಹೆಚ್ಚಿನದಿದಾವೆ. ಅದನ್ನ ಹೇಳ್ತಾ ಹೋದ್ರೆ ಒಂದು ದಿನ ಸಾಕಾಗೋದಿಲ್ಲ.
ಅಷ್ಟು ವಿಷಯಗಳು ವಿಚಾರಗಳು ಈ ಸಂಘಟನೆಯ ಒಳಗಡೆ ಇರುವಂತಹದ್ದಿದ್ದಾವೆ. ಇನ್ನ ಬೇರೆ ಬೇರೆಯ ಸಂಘಟನೆಗಳಿಗೆ ಸಂಘ ಸಪೋರ್ಟ್ ಮಾಡುವಂತಹ ಸಂಘಟನೆಗಳು ಅದೆಷ್ಟು ಸಾವಿರ ಇದಾವೋ ಗೊತ್ತಿಲ್ಲ. ಒಟ್ಟಾರೆ ಹೇಳೋದಾದ್ರೆ ಸಂಘ ಇವತ್ತಿಗೆ ಯಾವ ಕ್ಷೇತ್ರವನ್ನ ಮುಟ್ಟಿಲ್ಲ ಅನ್ನುವಂಥದ್ದಿಲ್ಲ. ಅಷ್ಟೂ ಕ್ಷೇತ್ರಗಳನ್ನ ಸಂಘ ತಲುಪಿದೆ. ಅಷ್ಟೂ ಕ್ಷೇತ್ರಗಳಲ್ಲಿ ದೇಶ ಧರ್ಮದ ವಿಚಾರವನ್ನ ಬಿತ್ತರಿಸುವಂತಹ ಕೆಲಸವನ್ನ ಸಂಘ ಮಾಡ್ತಾ ಇದೆ. ಸಂಘ ಆರಂಭ ಆದಾಗ್ಲಿಂದನೂ ಕೂಡ ಇಲ್ಲಿಯವರೆಗೆ ಸಂಘದ ಉದ್ದೇಶ ಒಂದೇ, ಅದೇನಂತ ಹೇಳಿದ್ರೆ ಭಾರತವನ್ನ ಮತ್ತೆ ಪರಮ ವೈಭವ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂತಹದ್ದು, ಭಾರತವನ್ನ ಮತ್ತೆ ವಿಶ್ವಗುರು ಮಾಡುವಂತಹದ್ದು. ಸಂಘದ ಶಾಖೆಯಲ್ಲಿ ಸ್ವಯಂ ಸೇವಕರು ಪ್ರತಿನಿತ್ಯ ಹೇಳುವಂತಹ ಸಂಘದ ಪ್ರಾರ್ಥನೆಯ ಕೊನೆಯ 2ನೇ ಸಾಲು ಏನಿದೆ ಅಂತ ಹೇಳಿದ್ರೆ ಅದು ಪರಂ ವೈಭವಂ ನೇತುಮೇತತ್ ಸ್ವರಾಷ್ಟ್ರಂ, ಅಂದ್ರೆ ಈ ಸ್ವರಾಜ್ಯವನ್ನ ಮತ್ತೆ ಪರಮ ವೈಭವ ಸ್ಥಿತಿಗೆ ವಿಶ್ವಗುರು ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವುದಷ್ಟೇ ನಮ್ಮ ಸಂಕಲ್ಪ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಸಂಘ ಮೊದಲನೆಯ ದಿನ ಯಾವ ರೀತಿಯಾಗಿತ್ತೋ ಅದೇ ರೀತಿಯಾದಂತಹ ಸಂಘಟನೆಯೊಂದಿಗೆ ಯಾವುದೇ ABCD ಅನ್ನುವಂತಹ ಅಥವಾ 1 2 3 ಅನ್ನುವಂತಹ ಉಪಪಂಗಡಗಳಿಲ್ಲದೆ ಸಂಘ ಇವತ್ತಿಗೂ ಕೂಡ ಏಕರೀತಿಯಾದಂತಹ ಧ್ಯೇಯದೊಂದಿಗೆ ಮುನ್ನುಗ್ಗುತ್ತಿರುವಂತಹ ಏಕೈಕ ಸಂಘಟನೆ ಇದಾಗಿದೆ. ಪರಿವಾರ ಸಂಘಟನೆಗಳಿದಾವೆ ಹೊರತು ಸಂಘದ ಅಭಿಪ್ರಾಯಗಳಲ್ಲಿ ಉದ್ದೇಶಗಳಲ್ಲಿ ಯಾವತ್ತೂ ಕೂಡ ಬದಲಾವಣೆ ಕಂಡು ಬಂದಿಲ್ಲ. ಇದು ಸಂಘದ ಮತ್ತೊಂದು ವಿಶೇಷ. ಹಾಗೆ ವಿಶ್ವದ ಅತಿದೊಡ್ಡ ಸಂಘಟನೆ ಯಾವುದಾದ್ರೂ ಇದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಮೊನ್ನೆಯ ಅಂಕಿಅಂಶಗಳನ್ನು ನೋಡೋದಾದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 89,210 ಶಾಖೆಗಳನ್ನು ಭಾರತದಲ್ಲಿ ಹೊಂದಿದೆ. 51,800ಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ಶಾಖೆಯನ್ನು ನಡೆಸ್ತಾ ಇದೆ. ಜೊತೆಗೆ 50 ಲಕ್ಷಕ್ಕೂ ಹೆಚ್ಚು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಭಾರತದಲ್ಲಿದ್ದಾರೆ. ಜೊತೆಗೆ 156 ದೇಶಕ್ಕೂ ಹೆಚ್ಚು ದೇಶಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವ್ಯಾಪಿಸಿಕೊಂಡಿದೆ. ಜೊತೆಗೆ 4,500ಕ್ಕೂ ಹೆಚ್ಚು ಜನ ಪ್ರಚಾರಕರು ಅಂದ್ರೆ ಫುಲ್ ಟೈಮ್ ವರ್ಕರ್ಗಳು ಈ ಸಂಘಟನೆಗೋಸ್ಕರ ತಮ್ಮ ಮನೆ, ಮಠ, ಕುಟುಂಬ, ತಂದೆ, ತಾಯಿ ಎಲ್ಲರನ್ನೂ ಬಿಟ್ಟು ಸಮಾಜಕ್ಕೋಸ್ಕರ ಅಂತ ಹೇಳಿ ಜೀವನವನ್ನ ಅರ್ಪಿಸಿರುವಂತಹ ಸಂಘದ ಪ್ರಚಾರಕರ ಸಂಖ್ಯೆ 4,500ಕ್ಕೂ ಕೂಡ ಹೆಚ್ಚಿದೆ. ಸಂಘ ಇಷ್ಟು ದೊಡ್ಡದಾಗಿ ಬೆಳಿಲಿಕ್ಕೆ ಈ ರೀತಿಯಾದಂತಹ ತ್ಯಾಗಪೂರ್ಣವಾದಂತಹ ಪ್ರಚಾರಕರ ಕಾರಣವು ತುಂಬ ಇದೆ. ಹಾಗೆ ಸ್ವಯಂ ಸೇವಕರ ಒಂದು ಕೊಡುಗೆಯೂ ಕೂಡ ಸಂಘ ಬೆಳಿಲಿಕ್ಕೆ ಇದೆ. ಈ ಸಂಘದಲ್ಲಿ ಪ್ರಮುಖವಾಗಿ 6 ಉತ್ಸವಗಳನ್ನು ಮಾಡಲಾಗತ್ತೆ. ಅದು ಯಾವ್ಯಾವುದು ಅಂತ ಹೇಳಿದ್ರೆ ಒಂದು ವಿಜಯದಶಮಿ, ಇನ್ನೊಂದು ಸಂಕ್ರಾಂತಿ, ಮತ್ತೊಂದು ಯುಗಾದಿ, ಮತ್ತೊಂದು ಗುರುಪೌರ್ಣಿಮಾ, ಇನ್ನೊಂದು ರಕ್ಷಾಬಂಧನ, ಮತ್ತೆ ಹಿಂದೂ ಸಾಮ್ರಾಜ್ಯ ದಿನ. ಈ ದಿನ ಶಿವಾಜಿರವರು ಪಟ್ಟಾಭಿಷಿಕ್ತರಾದಂತಹ ದಿನ ಅನ್ನುವಂತಹ ಕಾರಣಕ್ಕೆ ಈ 6 ದಿನಗಳನ್ನು ಉತ್ಸವಗಳನ್ನಾಗಿ ಸಂಘ ಜೋಡಿಸಿಕೊಂಡಿದೆ. ಈ ವಿಡಿಯೋದಲ್ಲಿ ಸಂಘದ ಹಿನ್ನೆಲೆ, ಆರಂಭಿಕ ಜೀವನ, ಸಂಪೂರ್ಣ ಸಂಘದ ಇತಿಹಾಸವನ್ನು ನಾವು ತಿಳ್ಕೊಂಡಿದ್ದೀವಿ. ಇದಾಗಿತ್ತು ಈ ವಿಡಿಯೋದ ವಿಚಾರ. ಈ ವಿಡಿಯೋದ ಬಗ್ಗೆ ತಮಗೇನನ್ನಿಸ್ತು ಅನ್ನುವಂತಹದ್ದನ್ನು ಕಮೆಂಟ್ ಮಾಡಿ, ಮತ್ತೆ ಮುಂದಿನ ವಿಡಿಯೋ ಯಾವ ವಿಚಾರದ ಕುರಿತಾಗಿ ಇರಬಹುದು ಅನ್ನುವಂತಹದ್ದನ್ನು ಅಥವಾ ಯಾವ ವಿಚಾರದ ಕುರಿತಾಗಿ ಇರಬೇಕು ಅನ್ನುವಂತಹ ವಿಚಾರವನ್ನು ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ನಮ್ಮ ಚಾನಲಿನ ಅಷ್ಟು ವಿಡಿಯೋಗಳನ್ನು ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಿಮ್ಮ ಬೆಂಬಲ ನಮ್ಮೊಟ್ಟಿಗಿರಲಿ. ಜೈ ಶ್ರೀರಾಮ್.